ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆಯು ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಾ ಇದೆ. ಪ್ರಿಯರೇ, ಪರಸ್ಪರ ಪ್ರೀತಿ ವಿಶ್ವಾಸಗಳ ಮೇಲೆ ಸ್ಥಾಪನೆಗೊಂಡ ಒಂದು ಸಾಮಾಜಿಕ ವ್ಯವಸ್ಥೆ ಕುಟುಂಬ. ತನ್ನ ಕುಟುಂಬದಲ್ಲಿ ಸರಿಯಾಗಿ ಇಲ್ಲದಿರುವ ಮನುಷ್ಯನು ಕುಟುಂಬದ ಹೊರಗೆ ಸಮಾಜದಲ್ಲಿ ಸರಿಯಾಗಿ ಇರುವುದು ಸಾಧ್ಯವೇ ಇಲ್ಲ. ಮಾಳಿಗೆ ಇಲ್ಲದಿರುವ ಮನೆ ಇರಬಹುದು, ಆದರೆ ಪ್ರೀತಿ ಜವಾಬ್ದಾರಿ ಇಲ್ಲದಿರುವ ಮನೆಯನ್ನು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಇಂದು ನಮ್ಮ ಕುಟುಂಬಗಳ ಕುರಿತು ಆತ್ಮಶೋಧನೆ ಮಾಡಿಕೊಳ್ಳುವ ದಿನವಿದು. ಒಳ್ಳೆಯ ಕುಟುಂಬವೆಂದರೆ ಮಕ್ಕಳಿಂದ ತಂದೆ ತಾಯರಿಗೆ ಸಿಗುವ ಗೌರವ, ತಂದೆ ತಾಯರಿಂದ ಮಕ್ಕಳ ವ್ಯಕ್ತಿತ್ವ ರೂಪಿಸಲ್ಪಡುವುದು. ನಮ್ಮ ಕುಟುಂಬಗಳಿಗೆ ಆದರ್ಶ ಬೆತ್ಲೆಹೇಮಿನ ಆ ಪವಿತ್ರ ಕುಟುಂಬ. ಆ ಪವಿತ್ರ ಕುಟುಂಬದಲ್ಲಿದ್ದ ಪಾವಿತ್ರ್ಯತೆ ಮತ್ತು ಸದ್ಗುಣಗಳು ನಮ್ಮ ಕುಟುಂಬದಲ್ಲೂ ಮೂಡಬೇಕು. ಆ ಕುಟುಂಬದಲ್ಲಿ ಬಡತನವಿತ್ತು, ಕಷ್ಟ ತೊಂದರೆಗಳು ಇದ್ದವು. ಆದರೂ ಅವರಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಮನೆ ಮಾಡಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಆಶೀರ್ವಾದ ಅವರ ಮೇಲಿತ್ತು. ಪ್ರಿಯರೇ, ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಧರ್ಮಸಭೆಯು ನಮಗೆ ಇಂದು ಪವಿತ್ರ ಕುಟುಂಬವನ್ನು, ಬೆತ್ಲೆಹೇಮಿನ ಪವಿತ್ರ ಕುಟುಂಬದಿಂದ ಪ್ರೇರಣೆಯನ್ನು ಪಡೆಯಲು ಆಹ್ವಾನವನ್ನು ನೀಡುತ್ತಾ ಇದೆ. ಹೇಗೆ ಮಾತೆ ಮರಿಯಮ್ಮ ಮತ್ತು ಸಂತ ಜೋಸೆಫರು ಒಗ್ಗಟ್ಟಿನಿಂದ ದುಡಿದರೋ, ಒಬ್ಬರಿಗೊಬ್ಬರು ಸಹಾಯ ಮಾಡಿದರು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರು, ಒಬ್ಬರನ್ನೊಬ್ಬರು ಸ್ವೀಕರಿಸಿದರು ಮತ್ತು ಜೊತೆಯಾಗಿ ದುಡಿದು ಮಗುವಿನ ಜವಾಬ್ದಾರಿಯನ್ನು ನಿಭಾಯಿಸಿದರು, ಅದೇ ರೀತಿ ನಮ್ಮೆಲ್ಲರ ಕುಟುಂಬಗಳು ಆಗಲಿ ಎಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಸಿರಾಕನ ಗ್ರಂಥದಿಂದ ಆಲಿಸುತ್ತೇವೆ. ಸಿರಾಕನು ತನ್ನ ವಾಚನದಲ್ಲಿ ಹೆತ್ತವರಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ನೆನಪಿಸುತ್ತಾನೆ. ತಂದೆ ತಾಯಿಗೆ ಮಾಡುವ ಸೇವೆ ದೇವರ ಆಶೀರ್ವಾದವನ್ನು ತಂದುಕೊಡುತ್ತದೆ ಎಂದು ಸಿರಾಕನು ಪ್ರತಿಯೊಬ್ಬ ಮಕ್ಕಳಿಗೆ ತಿಳಿಸುತ್ತಿದ್ದಾನೆ. ಅದೇ ರೀತಿ ತಂದೆ ತಾಯರಿಗೆ ಅವಿಧೇಯರಾದರೆ, ಅಗೌರವವನ್ನು ತೋರಿಸಿದರೆ ಶಾಪಗ್ರಸ್ತರಾಗುತ್ತೀರಾ ಎಂಬ ಎಚ್ಚರಿಕೆಯನ್ನು ಕೂಡ ಸಿರಾಕನು ನೀಡುತ್ತಿದ್ದಾನೆ. ಪ್ರಿಯರೇ, ದೇವರು ಮೋಶೆಯ ಮೂಲಕ ನೀಡಿದ 10 ಆಜ್ಞೆಗಳಲ್ಲಿ 4ನೆಯ ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂದು. ಇಂದು ಎಲ್ಲ ಮಕ್ಕಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಹೇಗೆ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ, ಇಂದು ನಾವು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಪ್ರೀತಿಯನ್ನು ನೀಡುತ್ತಾ ಇದ್ದೇವೆ, ಎಷ್ಟು ಗೌರವವನ್ನು ನೀಡುತ್ತಾ ಇದ್ದೇವೆ. ನಾವು ಅವರಿಗೆ ವಿಧೇಯರಾಗಿದ್ದೇವಾ, ಅಥವಾ ನಾವು ನಮ್ಮ ಜವಾಬ್ದಾರಿಯನ್ನು ಮರೆತು ಬೇಜವಾಬ್ದಾರಿಯಿಂದ ಜೀವನವನ್ನು ಮಾಡುತ್ತಿದ್ದೇವಾ? ಎಷ್ಟು ಮಕ್ಕಳು ತಂದೆ ತಾಯಿಯರೊಂದಿಗೆ ಜಗಳವಾಡಿ ಮಾತು ಕೂಡ ಬಿಟ್ಟಿದ್ದಾರೆ. ಇಂದು ಸಿರಾಕ ನಮಗೆಲ್ಲರಿಗೂ ಎಚ್ಚರಿಸುತ್ತಿದ್ದಾನೆ. ತಂದೆ ತಾಯಿಗಳಿಗೆ ಗೌರವವನ್ನು ನೀಡಿ ಅವರನ್ನು ಪ್ರೀತಿಸಿ ಮುಪ್ಪಿನ ಕಾಲದಲ್ಲಿ ಜವಾಬ್ದಾರಿಯುತವಾಗಿ ಅವರನ್ನು ನೋಡಿಕೊಳ್ಳಿ ಎಂಬ ಎಚ್ಚರಿಕೆಯ ಮಾತುಗಳನ್ನು ನೀಡುತ್ತಿದ್ದಾನೆ. ಪ್ರಿಯರೇ, ಸಿರಾಕನ ಮಾತುಗಳನ್ನು ಪಾಲಿಸುವ ಕರ್ತವ್ಯ ಇಂದು ನಮ್ಮದಾಗಿದೆ. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಕೊಲೊಸ್ಸೆಯರಿಗೆ ಬರೆದ ಪತ್ರದ ಮೂಲಕ ಕ್ರಿಸ್ತನ ಹಿಂಬಾಲಕರಿಗೂ ಇತರರಿಗೂ ಇರಬೇಕಾದ ವ್ಯತ್ಯಾಸ ಏನು ಎಂಬುದನ್ನು ತಿಳಿಸುತ್ತಿದ್ದಾರೆ. ಸದ್ಗುಣಗಳೇ ನಮ್ಮ ಆಭರಣಗಳಾಗಬೇಕು ಎಂದು ಸಂತ ಪೌಲರು ತಿಳಿಸುತ್ತಾರೆ. ನಮ್ಮಲ್ಲಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳು ನಮ್ಮ ಆಭರಣಗಳಾಗಬೇಕು ಎಂದು ಸಂತ ಪೌಲರು ಎಚ್ಚರಿಸುತ್ತಾರೆ. ಮತ್ತು ನಮ್ಮ ಜೀವನ ಪ್ರಭುವಿಗೆ ಮೆಚ್ಚುಗೆಯಾಗುವ ರೀತಿ ನಾವು ಜೀವಿಸಬೇಕು ಎಂದು ಸಂತ ಪೌಲರು ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2ರಿಂದ ನಾವು ಆಲಿಸುತ್ತೇವೆ. ಈ ಶುಭ ಸಂದೇಶದಲ್ಲಿ
ಜೋಸೆಫನು ದೇವರ ವಾಕ್ಯವನ್ನು ಆಲಿಸುತ್ತಾನೆ. ದೇವರ ವಾಕ್ಯದ ಪ್ರಕಾರ ಜೋಸೆಫನು ಮರಿಯಳನ್ನು ಬಾಲ ಯೇಸುವನ್ನು ಕರೆದುಕೊಂಡು ಈಜಿಪ್ಟಿಗೆ ಪಲಾಯನ ಮಾಡುತ್ತಾನೆ. ಹೇಗೆ ಪಿತಾಮಹ ಅಬ್ರಹಾಮ, ಯಾಕೋಬ ಮತ್ತು ಆತನ ಮಕ್ಕಳು ಈಜಿಪ್ಟಿಗೆ ಪಲಾಯನ ಹೋದಂತೆ ಜೋಸೆಫ, ಮರಿಯ ಮತ್ತು ಯೇಸುವು ಕೂಡ ಈಜಿಪ್ಟಿನಲ್ಲಿ ಕೆಲವು ಕಾಲ ಜೀವನವನ್ನು ಮಾಡಿದರು. ಪ್ರಿಯರೇ, ಮೋಶೆಯು ಫರೋಹರಾಜನ ಖಡ್ಗದಿಂದ ತಪ್ಪಿಸಿಕೊಂಡು ಹೋಗುವ ಹಾಗೆ ಯೇಸುವು ಕೂಡ ಹೆರೋದನ ಖಡ್ಗದಿಂದ ತಪ್ಪಿಸಿಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು. ಕಾರಣ, ಹೆರೋದರಸ ಬಹಳ ಕ್ರೂರಿಯಾಗಿದ್ದ. ಅಧಿಕಾರದ ದಾಹದಿಂದ ತನ್ನ ಸ್ವಂತ ಹೆಂಡತಿಯನ್ನ, ಅತ್ತೆಯನ್ನ, ಮಕ್ಕಳನ್ನು ಕೂಡ ಕೊಲೆ ಮಾಡಿಸಿದ್ದ. ಅಲೆಕ್ಸಾಂಡರ್, ಅರಿಸ್ತೊಬುಲುಸ್ ಎಂಬ ಮಕ್ಕಳನ್ನ ಹೆರೋದರಸ ಕೊಲೆ ಮಾಡಿಸಿದ ಕಾರಣ, ಎಲ್ಲಿ ತನ್ನ ಮಕ್ಕಳೇ ಆತನ ಸಿಂಹಾಸನವನ್ನು ಕಿತ್ತುಕೊಳ್ಳುತ್ತಾರೋ ಎಂಬ ಅಧಿಕಾರ ದಾಹದಿಂದ ಮಕ್ಕಳನ್ನು ಕೊಲೆ ಮಾಡಿದ ಹೆರೋದರಸ ಯಾವಾಗ ಯೆಹೂದ್ಯರ ಅರಸ ಜನಿಸಿದ್ದಾನೆ ಎಂದು ತಿಳಿಯುತ್ತಾನೋ ಮತ್ತು ಜ್ಯೋತಿಷಗಳಿಂದ ತನಗೆ ಮೋಸವಾಗಿದೆ ಎಂದು ತಿಳಿಯುತ್ತಾನೋ, ಹೆರೋದರಸ ಎಲ್ಲ ಗಂಡು ಮಕ್ಕಳನ್ನು, 2 ವಯಸ್ಸಿಗೆ ಕಡಿಮೆ ಪಟ್ಟ ಎಲ್ಲ ಗಂಡು ಮಕ್ಕಳನ್ನು ಕೊಲೆ ಮಾಡಲು ಮುಂದಾಗುತ್ತಾನೆ. ಹಾಗಾಗಿ ಜೋಸೆಫ್ ಯೇಸುವನ್ನು, ಮಾತೆ ಮರಿಯಳನ್ನು ಕರೆದುಕೊಂಡು ಈಜಿಪ್ಟಿಗೆ ಪಲಾಯನ ಮಾಡುತ್ತಾರೆ. ಹೆರೋದ ಸಾಯುವ ತನಕ ಅವರು ಅಲ್ಲಿಯೇ ಜೀವನವನ್ನು ಮಾಡುತ್ತಾರೆ. ಯಹೂದ್ಯರ ಇತಿಹಾಸಕಾರ ಫ್ಲಾವಿಯುಸ್ ಜೋಸೆಫಸನ ಪ್ರಕಾರ ಹೆರೋದನು ಭೀಕರ ಕಾಯಿಲೆಯಿಂದ ಸುಮಾರು 69-70ನೇ ವಯಸ್ಸಿನಲ್ಲಿ ಆತ ತೀರಿ ಹೋದ. ಹೆರೋದನು ಸತ್ತ ನಂತರ ಆತನು ಆಳುತ್ತಿದ್ದ ರಾಜ್ಯ ತನ್ನ 3 ಮಕ್ಕಳಾದ ಅರ್ಕೆಲಾಸ್, ಆಂಟಿಪಾಸ್ ಮತ್ತು ಫಿಲಿಪ್ ಮಧ್ಯೆ ಹಂಚಿಹೋಯಿತು. ಜೋಸೆಫನು ತನ್ನ ಸ್ವದೇಶದಲ್ಲಿ ನೆಲೆಸಲು ಬರುತ್ತಾನೆ. ಹೆರೋದನ ಹಿರಿಯ ಮಗ ಅರ್ಕೆಲಾಸನು ಇದುಮೆಯ ಮತ್ತು ಸಮಾರಿಯ ಪ್ರಾಂತ್ಯಗಳನ್ನು ಆಳುತ್ತಿದ್ದ. ಆತನು ತನ್ನ ತಂದೆಯ ಗುಣಗಳನ್ನೇ, ಕ್ರೂರ ಗುಣವನ್ನೇ ಹೊಂದಿದ್ದ. ಹಾಗಾಗಿ ಜೋಸೆಫನು ಸ್ವಂತ ನಾಡಿಗೆ ಬರಲು ಭಯಪಡುತ್ತಾನೆ. ಅರ್ಕೆಲಾಸನು ಸಿಂಹಾಸನಕ್ಕೆ ಏರಿದಾಗ ದಂಗೆ ಎದ್ದ ಯೆಹೂದ್ಯರನ್ನ ಕೊಲೆ ಮಾಡಿಸಿದ. ಜೆರುಸಲೇಂ ದೇವಾಲಯದಲ್ಲಿ ರಕ್ತದ ಹೊಳೆಯನ್ನೇ ಹರಿಸಿದ್ದ. ಹಾಗಾಗಿ ಜೋಸೆಫನು ಭಯದಿಂದ ಚಡಪಡಿಸುತ್ತಿರುವಾಗ ಆತನಿಗೆ ಕನಸಿನಲ್ಲಿ ದೇವರ ವಾರ್ತೆ ಕೇಳಿಸುತ್ತೆ. ಆತನು ಗಲಿಲಿಯ ಪ್ರಾಂತ್ಯದ ನಜರೇತಿನಲ್ಲಿ ವಾಸಿಸಲು ಆಗ ತೆರಳುತ್ತಾನೆ. ಪ್ರಿಯರೇ, ನಜರೇತ್ ಹಿಬ್ರಿಯ ಭಾಷೆಯ ನೆಸ್ತರ್ ಎಂಬ ಪದವು ನಜರೇತ್ ಆಗಿ ಮಾರ್ಪಟ್ಟಿದೆ. ಅದರ ಅರ್ಥ ಚಿಗುರು ಎಂದು ಅರ್ಥ. ಹಾಗಾಗಿ ಯೇಸುಸ್ವಾಮಿ ನಜರೇತಿನಲ್ಲಿ ಜೀವಿಸಿದ್ದರಿಂದ ಅವರಿಗೆ ನಜರೇತಿನವನು ಎಂಬ ಹೆಸರು ಕೂಡ ಬರುತ್ತೆ. ಪ್ರಿಯರೇ, ಇದು ಈ ಶುಭ ಸಂದೇಶದ ಸಾರಾಂಶ. ಇಂದು ಧರ್ಮಸಭೆ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಾ ಇದೆ. ಪ್ರಿಯರೇ, ಒಂದು ಕುಟುಂಬದ ವೈಶಿಷ್ಟ್ಯತೆ ಎಂದರೆ ಯಾವುದೇ ಸಂಸ್ಥೆ ಅಥವಾ ಘಟಕಗಳಲ್ಲಿ ಇಲ್ಲದ ಪ್ರೀತಿ ಒಂದು ಕುಟುಂಬದಲ್ಲಿ ಇದೆ. ಇಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲದ ಸೇವೆ ಮತ್ತು ತ್ಯಾಗವಿದೆ. ಒಂದು ಮಗುವಿನ ವ್ಯಕ್ತಿತ್ವ ರೂಪುಗೊಳ್ಳುವುದು ಒಂದು ಕುಟುಂಬದಲ್ಲಿ. ಆದರೆ ಇತ್ತೀಚೆಗೆ ಕುಟುಂಬದಲ್ಲಿ ಭದ್ರತೆ, ಅನ್ಯೋನ್ಯತೆ, ಪ್ರೀತಿ, ಹೊಂದಾಣಿಕೆ ಕಳಚುತ್ತಿದೆ. ತಂದೆ ತಾಯಿಯರು ವಯಸ್ಸಾದ ಮೇಲೆ ವೃದ್ಧಾಶ್ರಮ ಸೇರುತ್ತಿದ್ದಾರೆ. ಪ್ರೀತಿ, ಕ್ಷಮೆ, ಹೊಂದಾಣಿಕೆ, ಪ್ರಾಮಾಣಿಕತೆ ಕಡಿಮೆಯಾಗುತ್ತಿದೆ. ಈ ಕಾರಣಗಳಿಂದ ಇಂದು ಧರ್ಮಸಭೆ ಅನೇಕ ಕುಟುಂಬಗಳು ಭಾಗವಾಗಿದೆ. ಈ ಕಾರಣದಿಂದ ಧರ್ಮಸಭೆಯು ಇಂದು ನಾವೆಲ್ಲರೂ ಪವಿತ್ರ ಕುಟುಂಬವನ್ನು ಆದರ್ಶವನ್ನಾಗಿ ತೆಗೆದುಕೊಳ್ಳಬೇಕು. ಸಂತ ಜೋಸೆಫ್ ಮತ್ತು ಮಾತೆ ಮರಿಯ ಯೇಸುವಿನಿಂದ ಕಲಿಯಬೇಕಾದುದನ್ನು ನಾವು ಕಲಿಯಬೇಕಿದೆ. ಸಹನೆ, ಕ್ಷಮಿಸುವ ಹೃದಯ, ಪ್ರೀತಿಸುವ ಹೃದಯ, ಹೊಂದಾಣಿಕೆ, ನಿಸ್ವಾರ್ಥದ ತ್ಯಾಗ, ಸಮರ್ಪಣ, ಪ್ರೀತಿ ಇವುಗಳನ್ನು ಈ ಪವಿತ್ರ ಕುಟುಂಬದಿಂದ ಕಲಿಯಬೇಕೆಂದು ಧರ್ಮಸಭೆ ನಮಗೆ ಬಯಸುತ್ತಾ ಇದೆ. ಪ್ರಿಯರೇ, ನಾವು ಪವಿತ್ರ ಕುಟುಂಬವನ್ನು ಪರಮ ತ್ರಿತ್ವಕ್ಕೆ ಹೋಲಿಸುತ್ತೇವೆ. ಇದರಲ್ಲಿ ಯಾರು ದೊಡ್ಡವರು ಇಲ್ಲ, ಯಾರು ಚಿಕ್ಕವರು ಇಲ್ಲ. ಅವರಲ್ಲಿ ಪ್ರೀತಿ ಇತ್ತು, ಅನ್ಯೋನ್ಯತೆ ಇತ್ತು. ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಅನ್ಯೋನ್ಯತೆ ಇರಬೇಕು. ಪೋಪ್ ಲಿಯೋ ದ 13 ಅವರು ಹೇಳುವುದು, ಪ್ರತಿಯೊಂದು ಕುಟುಂಬದಲ್ಲಿ ಪವಿತ್ರ ಕುಟುಂಬದ ಚಿತ್ರಪಟ ಇರಬೇಕು. ಆ ಚಿತ್ರಪಟವನ್ನು ನೋಡುವಾಗ ನಾವು ಸಂತ ಜೋಸೆಫರಿಂದ ಕಲಿಯಬೇಕಾದದ್ದು
ಹೇಗೆ ಸಂತ ಜೋಸೆಫರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನು ಕಷ್ಟಪಟ್ಟು ದುಡಿದು ಪ್ರೀತಿಯಿಂದ ಮರಿಯಳನ್ನ ಯೇಸುಸ್ವಾಮಿಯನ್ನ ರಕ್ಷಿಸುತ್ತಾರೋ, ಹೇಗೆ ಸಾಕಿ ಸಲಹುತ್ತಾರೋ, ಅದೇ ರೀತಿ ಪ್ರತಿಯೊಬ್ಬ ತಂದೆಯು ಜೋಸೆಫನಂತೆ ಇರಬೇಕು ಎಂದು ಬಯಸುತ್ತಾರೆ. ಅದೇ ರೀತಿ ಪತ್ನಿ ಮರಿಯಳನ್ನ ನೋಡಿ ದೀನತೆಯನ್ನು, ವಿಧೇಯತೆಯನ್ನು ಕಲಿಯಬೇಕು ಎಂದು ಬಯಸುತ್ತಾರೆ. ಮತ್ತು ಮಕ್ಕಳು ಹೇಗೆ ಯೇಸುಸ್ವಾಮಿ ತನ್ನ ತಂದೆ ತಾಯರಿಗೆ ವಿಧೇಯರಾಗಿ ನಡೆದರೋ, ತಂದೆ ತಾಯರಿಗೆ ಗೌರವವನ್ನು ನೀಡಿದರೋ, ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳು ತಂದೆ ತಾಯರಿಗೆ ವಿಧೇಯರಾಗಿ ಜೀವಿಸಿ ಗೌರವವನ್ನು ನೀಡಬೇಕು ಎಂದು ಪೋಪ್ ಲಿಯೋ XIII ಹೇಳುವುದರ ಮೂಲಕ ಪ್ರತಿಯೊಂದು ಕುಟುಂಬದಲ್ಲಿ ಪವಿತ್ರ ಕುಟುಂಬದ ಚಿತ್ರಪಟ ಇರಬೇಕು ಎಂದು ತಿಳಿಸುತ್ತಾರೆ. ಪ್ರಿಯರೇ, ಇಂದು ನಮ್ಮ ಕುಟುಂಬಗಳು ಧರ್ಮ ಪ್ರಚಾರದ ಕೇಂದ್ರಗಳಾಗಬೇಕಾಗಿದೆ. ಹೇಗೆ ನಮ್ಮ ಕುಟುಂಬಗಳು ಧರ್ಮ ಪ್ರಚಾರದ ಕೇಂದ್ರಗಳಾಗಲು ಸಾಧ್ಯ? ಯಾವಾಗ ನಾವು ಶುಭ ಸಂದೇಶವನ್ನು ಪಾಲಿಸುತ್ತೇವೋ, ಈ ಆದರ್ಶ ಕುಟುಂಬವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೋ, ಆವಾಗ ನಮ್ಮ ಕುಟುಂಬಗಳು ಧರ್ಮ ಪ್ರಚಾರದ ಕೇಂದ್ರಗಳಾಗುತ್ತೆ. ಪ್ರಿಯರೇ, ಒಮ್ಮೆ ಮದುವೆಗೆ ಹೋಗಿದ್ದ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ನವವಧುವರರಿಗೆ ಈ ಒಂದು ಸಲಹೆಯನ್ನು ನೀಡುತ್ತಾರೆ. ನೋಡಿ, ನಿಮ್ಮ ಕುಟುಂಬಗಳು ಒಂದು ಕೋರ್ಟ್ ಕಚೇರಿಯಾಗಬಾರದು, ಬದಲಾಗಿ ನಿಮ್ಮ ಕುಟುಂಬಗಳು ಒಂದು ಕನ್ಫೆಷನಲ್ ಆಗಬೇಕು ಎಂದು. ಯಾವಾಗ ನಮ್ಮ ಕುಟುಂಬಗಳು ಕನ್ಫೆಷನಲ್ ಆಗುತ್ತೋ ಅಲ್ಲಿ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇವೆ, ನಾವು ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತೇವೆ. ಆದರೆ ಕೋರ್ಟ್ ಆದರೆ ಅಲ್ಲಿ ವಾದ ವಿವಾದ ನಡೆಯುತ್ತೆ, ನಾವು ನಮ್ಮನ್ನೇ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ, ಪರರ ಮೇಲೆ ಆರೋಪವನ್ನು ಮಾಡುತ್ತೇವೆ. ಹಾಗಾಗಬಾರದು. ನಿಮ್ಮ ಕುಟುಂಬಗಳು ಕೋರ್ಟ್ ಆಗಬಾರದು, ಬದಲಾಗಿ ಪಾಪ ನಿವೇದನೆಯ ಸ್ಥಳಗಳು ಆಗಬೇಕು ಎಂದು ಆ ಜಡ್ಜ್ ಆ ನವವಧುವರರಿಗೆ ಸಲಹೆಯನ್ನು ನೀಡಿದರಂತೆ. ಪ್ರಿಯರೇ, ಹಾಗಾಗಿ ನಮ್ಮ ಕುಟುಂಬಗಳು ಕೂಡ ಇಂದು ಪಾಪ ನಿವೇದನೆಯ ಸ್ಥಳಗಳಾಗಬೇಕು. ಮತ್ತು ನಮ್ಮ ಕುಟುಂಬಗಳಲ್ಲಿ ಹಿರಿಯರಿಗೆ ಗೌರವವನ್ನು ಕೊಡುವುದನ್ನು ನಾವು ಕಲಿಯಬೇಕಿದೆ. ಪ್ರಿಯರೇ, ವಯಸ್ಸಾದ ತಂದೆ ತಾಯಿಗಳನ್ನು ನಾವು ಪ್ರೀತಿಯಿಂದ ಸಾಕಿ ಸಲಹಬೇಕಾಗಿದೆ. ಹಾಗಾಗಿ ಇಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳು ಆದರ್ಶ ಕುಟುಂಬಗಳಾಗಲಿ. ಒಂದು ಮಾತಿದೆ, ಆಚಾರವಂತ ಮನೆಯೇ ದೇವಾಲಯ ಎಂದು. ಒಂದು ಕುಟುಂಬ ಕಿರು ಧರ್ಮಸಭೆ ಇದ್ದಂತೆ. ಹಾಗಾಗಿ ನಮ್ಮ ಕುಟುಂಬಗಳು ಇಂದು ಪವಿತ್ರ ಕುಟುಂಬಗಳಾಗಲಿ. ಆ ಕುಟುಂಬದ ಮೂಲಕ ನಾವು ಕ್ರಿಸ್ತನ ಸಂದೇಶವನ್ನು ಪರರಲ್ಲಿ ಹಂಚಲು ಬೇಕಾದ ಅನುಗ್ರಹಕ್ಕಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.